Divine Grace Igniter. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈ ಕ್ರಿಸ್ತ ಜನನ ಪ್ರತಿಯೊಬ್ಬರಿಗೂ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಭರವಸೆಯನ್ನು ತರಲಿ ಎಂದು ನಾವು ಆಶಿಸುತ್ತಾ ನಿಮಗೆ ಹಬ್ಬದ ಶುಭಾಶಯಗಳನ್ನು ಮತ್ತು ನನ್ನ ಪ್ರಾರ್ಥನೆಗಳನ್ನು ಅರ್ಪಿಸುತ್ತೇನೆ. ಕ್ರಿಸ್ಮಸ್ ಎನ್ನುವಾಗ ಇದು ಒಂದು ಕೇವಲ ಆಚರಣೆ ಮಾತ್ರವಲ್ಲ, ಬದಲಾಗಿ ಒಂದು ಸಂದೇಶ. ಇಬ್ಬರು ಪ್ರೇಮಿಗಳು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು. ಆದರೆ ಈ ಇಬ್ಬರಲ್ಲಿ ಆ ಹುಡುಗಿಗೆ ಕಣ್ಣಿರಲಿಲ್ಲ. ಆದರೂ ಸಹ ಒಬ್ಬರನ್ನೊಬ್ಬರು ತುಂಬಾ ಮನಸಾರ ಪ್ರೀತಿಸಿ ತುಂಬಾ ಹಚ್ಕೊಂಡಿದ್ರು ಇಬ್ಬರನ್ನು. ಒಂದು ದಿನ ಹುಡುಗಿ ಆ ಹುಡುಗನನ್ನು ನೋಡಿ, ಬಹುಶಃ ನನ್ನ ಕಣ್ಣು ಚೆನ್ನಾಗಿದ್ದರೆ ನಾನು ನಿನ್ನನ್ನು ಮದುವೆ ಆಗ್ತಾ ಇದ್ದೆ. ಆಗ ಆ ಹುಡುಗ ಹೇಳ್ತಾನೆ, ಭಯಪಡಬೇಡ, ಕಾಲವು ಸಮೀಪಿಸಿದೆ, ಖಂಡಿತವಾಗಿ ನೀನು ಬಯಸುವುದು ಖಂಡಿತ ನಡೆಯುತ್ತದೆ ಎಂದು ಹೇಳುವುದರ ಮೂಲಕ ಆಕೆಯಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಾನೆ. ಒಂದು ದಿನ ಹುಡುಗ ಹುಡುಗಿಯನ್ನು ಕರೆದು ಆಸ್ಪತ್ರೆಗೆ ಹೋಗುತ್ತಾಳೆ. ಆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೈದ್ಯರು ಕೂಡ ಆಕೆಗೆ ಚಿಕಿತ್ಸೆ ನೀಡುವಾಗ ಅಥವಾ ಯಾರಾದರೂ ದಾನಿಗಳು ಕಣ್ಣು ನೀಡಿದರೆ ಆಕೆಗೆ ಖಂಡಿತವಾಗಿ ನೋಡಲು ಆಗುತ್ತದೆ, ನೋಡುತ್ತಾಳೆ ಎಂಬ ಭರವಸೆ ನೀಡ್ತಾರೆ. ಹಾಗಾಗಿ ಹೇಗೋ ಎಲ್ಲ ಯೋಜನೆಗಳನ್ನು ಮುಗಿಸಿದ ಬಳಿಕ ಹುಡುಗ, ನೀನು ಈಗ ತಯಾರಾ ಎಂದು ಕೇಳುವಾಗ ಹುಡುಗಿ ಹೇಳ್ತಾಳೆ, ಖಂಡಿತವಾಗಿ ನಾನು ಈ ಒಂದು ಚಿಕಿತ್ಸೆಗೆ ತಯಾರಾಗಿದ್ದೇನೆ, ಆದರೆ ಒಂದೇ ಒಂದು ನಿಬಂಧನೆ. ಈ ಒಂದು ಕಣ್ಣು ಆಸ್ಪತ್ರೆಯಲ್ಲಿ ಆ ಸರ್ಜರಿ ಆದ ಮೇಲೆ ನಾನು ಮೊದಲು ನೋಡಬೇಕಾದ ವ್ಯಕ್ತಿ ಅದು ನೀನಾಗಿರಬೇಕು. ಆ ರೀತಿ ಇದ್ರೆ ಮಾತ್ರ ನಾನು ನಿನ್ನನ್ನು ಅಥವಾ ನಾನು ಈ ಚಿಕಿತ್ಸೆಗೆ ಒಳಗಾಗಲು ಇಚ್ಛಿಸುತ್ತೇನೆ, ಇಲ್ಲ ಅಂದ್ರೆ ನನಗೆ ಬೇಡ. ಹುಡುಗನು ಒಪ್ಪುತ್ತಾನೆ, ಭಯಪಡಬೇಡ, ನಿನ್ನ ಆಪರೇಷನ್ ಆದಮೇಲೆ ನೀನು ನೋಡುವಂಥ ಮೊದಲನೇ ವ್ಯಕ್ತಿ ನಾನಾಗಿರುತ್ತೇನೆ. ಆಪರೇಷನ್ ಮುಗೀತು. ಆ ಕಣ್ಣಿಗೆ ಕಟ್ಟಿದ್ದಂತಹ ಆ ಪಟ್ಟಿಗಳನ್ನು ಬಿಚ್ಚುವ ಸಂದರ್ಭದಲ್ಲಿ ಆಕೆ ನೋಡಿದಂತಹ ಮೊದಲನೆಯ ವ್ಯಕ್ತಿ ಅವನ ಪ್ರಿಯತಮನಾಗಿದ್ದ. ಆದರೆ ಅವನನ್ನು ನೋಡುವಾಗ ಈಕೆಗೆ ಆಶ್ಚರ್ಯ, ಯಾಕೆಂದರೆ ಅವಳ ಪಟ್ಟಿಗಳನ್ನು ತೆಗೆದು ಅವನು ನೋಡುವಾಗ ಅವನು ಕೂಡ ಕುರುಡನಾಗಿದ್ದ. ಆ ಹುಡುಗಿ ಆಶ್ಚರ್ಯಚಕಿತಳಾಗುತ್ತಾಳೆ. ಹುಡುಗ ಆಗ ಅವಳಿಗೆ ಕೇಳುವಂತ ಪ್ರಶ್ನೆ, ಈಗ ನೀನು ನನ್ನನ್ನು ಮದುವೆ ಆಗ್ತೀಯಾ? ಆಗ ಹುಡುಗಿ ಹೇಳ್ತಾಳೆ, ಇಲ್ಲ, ನಾನು ಮದುವೆ ಆಗೋಲ್ಲ. ತಕ್ಷಣ ಹುಡುಗ ಹೇಳ್ತಾನೆ, ಭಯಪಡಬೇಡ, ಚಿಂತೆ ಇಲ್ಲ, ಆದರೆ ನಾನು ನಿನಗೆ ಕೊಟ್ಟಿರುವ ಈ ಕಣ್ಣನ್ನು, ನಾನು ನಿನಗೆ ದಾನ ಮಾಡಿರುವ ಈ ಕಣ್ಣನ್ನು ಸುರಕ್ಷಿತವಾಗಿ ಕಾಪಾಡಿಕೋ, ಜೋಪಾನವಾಗಿ ಕಾಪಾಡಿಕೋ, ಯಾಕಂದರೆ ಆ ಕಣ್ಣಿನಲ್ಲಿ ನಾನಿದ್ದೇನೆ ಎಂದು ಹೇಳುವುದರ ಮೂಲಕ ಅವನು ಹೊರಟು ಹೋಗುತ್ತಾನೆ. ಒಬ್ಬ ಸಾಧಾರಣ ಮನುಷ್ಯನ ಪ್ರೀತಿ ಇಷ್ಟರ ಮಟ್ಟಿಗೆ ಇರಬೇಕಾದರೆ ದೇವರ ಪ್ರೀತಿ ಎಷ್ಟರ ಮಟ್ಟಿಗೆ ಇರಬಹುದು. ಹಾಗಾಗಿ ಕ್ರಿಸ್ಮಸ್ ಎನ್ನುವಾಗ ಈ ವಿಶೇಷವಾದ ಪ್ರೀತಿಯ ಹಬ್ಬವನ್ನು ಆಚರಿಸ್ತೇವೆ. ಕ್ರಿಸ್ಮಸ್ ಎನ್ನುವಾಗ ಪ್ರೀತಿಯ ಹಬ್ಬ, ಯಾಕೆಂದರೆ ದೇವರು ಸಕಲವನ್ನು ತ್ಯಜಿಸಿ ಒಬ್ಬ ಸಾಧಾರಣ ಮನುಷ್ಯನಾಗಿ ಈ ಲೋಕಕ್ಕೆ ಜನಿಸುವುದರ ಮೂಲಕ ತನ್ನ ಪ್ರೀತಿಯನ್ನು ಮನುಕುಲಕ್ಕೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದು ಒಂದು ಪ್ರೀತಿಯ ಹಬ್ಬ. ಎರಡನೆಯದಾಗಿ ಇದು ಶಾಂತಿಯ ಹಬ್ಬ, ಶಾಂತಿಯನ್ನು ಸಾರುವಂತ ಒಂದು ಹಬ್ಬ. ಇಂದು ಮನುಷ್ಯನಿಗೆ ಬೇಕಾಗಿರೋ ಒಂದು ಮುಖ್ಯವಾದ ಅಂಶ ತನ್ನ ಜೀವನಕ್ಕೆ ಶಾಂತಿ. ಈ ಶಾಂತಿಗಾಗಿ ಅವನು ಹಾತೊರೆಯುತ್ತಾನೆ, ಹೋರಾಡುತ್ತಾನೆ. ಎಲ್ಲ ವಿಧವಾದ ಸಮಾಜದ ಎಷ್ಟೇ ದುಷ್ಟತನ ಇರಬಹುದು, ಎಲ್ಲ ಅಂಶಗಳೇ ಇರ್ಬೋದು, ಕಷ್ಟ ಕಾರ್ಪಣ್ಯಗಳಿರ್ಬೋದು, ಎಲ್ಲರ ವಿರುದ್ಧ ಹೋರಾಡ್ತಾನೆ. ಯಾಕಂದರೆ ಮನಸ್ಸಿಗೆ ಶಾಂತಿ ಬೇಕು. ಕ್ರಿಸ್ಮಸ್ ಎನ್ನುವಾಗ ಇದು ಶಾಂತಿಯ ಹಬ್ಬ, ಶಾಂತಿಯ ಸಂದೇಶವನ್ನು ಸಾರುವಂಥ ಹಬ್ಬ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಜನಿಸುವಾಗ ದೂತರು ಆಡಿದಂಥ ಹಾಡು, ಶಾಂತಿ ಲಭಿಸಲಿ, ಭೂಲೋಕದಲ್ಲಿ ಶಾಂತಿ ಲಭಿಸಲಿ ಎಂಬ ಹಾಡನ್ನು ಹಾಡುವುದರ ಮೂಲಕ ಈ ಕ್ರಿಸ್ಮಸ್ ಆಚರಣೆಗೆ, ಆ ಕ್ರಿಸ್ಮಸ್ ಸಂದೇಶಕ್ಕೆ ಶಾಂತಿಯನ್ನು ಒಂದು ಸಂದೇಶವನ್ನಾಗಿ ನೀಡಿದ್ದಾನೆ. ಇನ್ನು ಮೂರನೆಯದಾಗಿ ಸಾಧಾರಣತೆ. ಯೇಸು ಕ್ರಿಸ್ತರು ಜನಿಸಿದ್ದು ಒಂದು ದೊಡ್ಡ ಮಹಲಿನಲ್ಲ,
ದೊಡ್ಡ ಬಂಗಲೆಯಲ್ಲ, ಬದಲಾಗಿ ಸಾಧಾರಣವಾದ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಈ ದನದ ಕೊಟ್ಟಿಗೆ ಎನ್ನುವಾಗ ಒಂದು ಸಾಧಾರಣತೆ, ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದರೆ ಸಿಂಪ್ಲಿಸಿಟಿ. ಹಾಗಾಗಿ ಅದು ಒಂದು ಸಾಧಾರಣತೆಯನ್ನು ತೋರಿಸುತ್ತದೆ, ದೀನತೆಯನ್ನು ತೋರಿಸುತ್ತದೆ. ಅಂದರೆ ಯೇಸು ಕ್ರಿಸ್ತರೇ ಅಷ್ಟು ದೀನತೆಯನ್ನು ತೋರಿಸುವಾಗ, ಸರ್ವಶಕ್ತ ದೇವರಾದವರೇ ಈ ರೀತಿಯ ದೀನತೆಯನ್ನು ವ್ಯಕ್ತಪಡಿಸುವಾಗ, ಇನ್ನು ನಾವೆಲ್ಲರೂ ಎಷ್ಟರ ಮಟ್ಟಿಗೆ ಈ ದೀನತೆಯನ್ನು ಸಾರಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಅದನ್ನು ಎಲ್ಲೆಡೆ ಹರಡಬೇಕು ಎಂಬ ಸಂದೇಶವನ್ನು ಮತ್ತೊಮ್ಮೆ ಕ್ರಿಸ್ಮಸ್ ನಮಗೆ ಸಾರುತ್ತಿದೆ. ಹಾಗಾಗಿ ಕ್ರಿಸ್ಮಸ್ ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ಪ್ರೀತಿಯ, ಶಾಂತಿಯ, ದೀನತೆಯ ಸಂದೇಶವನ್ನು ಸಾರುವಂತಹ ಹಬ್ಬವಾಗಿದೆ. ಬನ್ನಿ, ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸೋಣ, ಸಡಗರದಿಂದ ಆಚರಿಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಹಂಚಿ, ಶಾಂತಿಯನ್ನು ಹಂಚಿ ಬಾಳುತ್ತಾ ಸಹೋದರ ಸಹೋದರಿಯರಂತೆ ನಾವು ಜೀವಿಸುವಂತಹ ಈ ಲೋಕದಲ್ಲಿ ನಾವು ಬಾಳೋಣ. ಹಾಗಾಗಿ ಕೇವಲ ಆಚರಣೆ ಎನ್ನುವಾಗ ಬಾಹಿಕ ಆಚರಣೆ ಮಾತ್ರವಲ್ಲ, ನಮ್ಮ ಆಂತರಂಗಿಕ ಆಚರಣೆಗಳು, ನಮ್ಮ ಸಂಬಂಧಗಳು ಈ ಸಂದೇಶದಿಂದ ಕೂಡಿರಬೇಕು. ಆಗ ಮಾತ್ರ ನಮ್ಮ ಆಚರಣೆ ಫಲದಾಯಕವಾಗಿರುತ್ತದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮೆಲ್ಲನನ್ನು ಆಶೀರ್ವದಿಸಲಿ. ಈ ಶಾಂತಿಯ ಸಂದೇಶ ಕೇವಲ ಸಂದೇಶವಾಗಿ ಉಳಿಯದೆ ನಮ್ಮ ಮನೆಗಳಲ್ಲಿ ಶಾಂತಿ ತುಂಬಿರಲಿ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಬರಲಿರುವ ವರ್ಷದಲ್ಲಿ ಈ ವರ್ಷ ಶಾಂತಿದಾಯಕವಾಗಿರಲಿ, ಸಂತೋಷದಾಯಕವಾಗಿರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ.